ಒಂದು ಕಾಲದಲ್ಲಿ ಹಚ್ಚ ಹಸಿರಿನ ಕಾಡಿನಲ್ಲಿ ಚಿನು ಎಂಬ ಸಣ್ಣ ಬಿಳಿ ಮೊಲ ವಾಸಿಸುತ್ತಿತ್ತು. ಚಿನು ಚುರುಕಾದ, ತಮಾಷೆಯ ಮತ್ತು ತನ್ನ ಸುತ್ತಲಿನ ಎಲ್ಲದರ ಬಗ್ಗೆ ಯಾವಾಗಲೂ ಕುತೂಹಲದಿಂದ ಕೂಡಿರುತ್ತಿದ್ದ. ಪ್ರತಿದಿನ ಬೆಳಿಗ್ಗೆ ಅವನು ಕಾಡಿನ ಸುತ್ತಲೂ ಹಾರುತ್ತಿದ್ದನು, ಹೂವುಗಳನ್ನು ವಾಸನೆ ಮಾಡುತ್ತಿದ್ದನು, ಚಿಟ್ಟೆಗಳನ್ನು ಬೆನ್ನಟ್ಟುತ್ತಿದ್ದನು ಮತ್ತು ತನ್ನ ಸ್ನೇಹಿತರನ್ನು, ಜಿಂಕೆ, ಅಳಿಲುಗಳು ಮತ್ತು ವರ್ಣರಂಜಿತ ಪಕ್ಷಿಗಳನ್ನು ಸ್ವಾಗತಿಸುತ್ತಿದ್ದನು. ಒಂದು ಬಿಸಿಲಿನ ದಿನ ಚಿನು ಪೊದೆಯ ಬಳಿ ಪ್ರಕಾಶಮಾನವಾದ ಕೆಂಪು ಕ್ಯಾರೆಟ್ ಬಿದ್ದಿರುವುದನ್ನು ಕಂಡುಕೊಂಡನು. ಅದು ಅವನು ನೋಡಿದ ಯಾವುದೇ ಕ್ಯಾರೆಟ್ಗಿಂತ ದೊಡ್ಡದಾಗಿ ಮತ್ತು ರಸಭರಿತವಾಗಿ ಕಾಣುತ್ತದೆ. ಉತ್ಸುಕನಾಗಿ ಅದನ್ನು ತಿನ್ನಲು ಧಾವಿಸಿದನು, ಆದರೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಧ್ವನಿ ನಿಲ್ಲಿಸು ಎಂದು ಹೇಳಿತು. ಅದು ಬುದ್ಧಿವಂತ ವೃದ್ಧ ಆಮೆ ರೋಕೋ. ಅವನು ಹೇಳಿದನು, ಚಿನು, ನಿನ್ನದಲ್ಲದ ಏನನ್ನಾದರೂ ತೆಗೆದುಕೊಳ್ಳುವ ಮೊದಲು ಯಾವಾಗಲೂ ಪರಿಶೀಲಿಸಿ. ಚಿನು ನಿಲ್ಲಿಸಿ ಸುತ್ತಲೂ ನೋಡಿದನು. ಆಗ ಒಂದು ಪುಟ್ಟ ಇಲಿ ಓಡಿ ಬಂದು, ಧನ್ಯವಾದಗಳು. ಆ ಕ್ಯಾರೆಟ್ ನನ್ನದು. ನಾನು ಅದನ್ನು ಚಳಿಗಾಲಕ್ಕಾಗಿ ಉಳಿಸುತ್ತಿದ್ದೆ ಎಂದು ಹೇಳುತ್ತಿತ್ತು. ಚಿನುಗೆ ನಾಚಿಕೆಯಾಯಿತು, ಆದರೆ ಮುಗುಳ್ನಗುತ್ತಾ, ಕ್ಷಮಿಸಿ, ನನಗೆ ತಿಳಿದಿರಲಿಲ್ಲ ಎಂದು ಹೇಳಿದನು. ಇಲಿ ಅವನನ್ನು ಕ್ಷಮಿಸಿ ಕ್ಯಾರೆಟ್ ಹಂಚಿಕೊಳ್ಳಲು ಆಹ್ವಾನಿಸಿತು. ಅವರು ಒಟ್ಟಿಗೆ ನೆರಳಿನ ಮರದ ಕೆಳಗೆ ಕುಳಿತು ನಗುತ್ತಾ ಮಾತನಾಡುತ್ತಾ ಕ್ಯಾರೆಟ್ ಅನ್ನು ಆನಂದಿಸಿದರು. ಆ ದಿನದಿಂದ ಚಿನು ಒಂದು ಪ್ರಮುಖ ಪಾಠವನ್ನು ಕಲಿತನು: ವರ್ತಿಸುವ ಮೊದಲು ಯಾವಾಗಲೂ ಯೋಚಿಸಿ ಮತ್ತು ಯಾವಾಗಲೂ ದಯೆ ಮತ್ತು ಪ್ರಾಮಾಣಿಕನಾಗಿರಿ. ಮತ್ತು ಆದ್ದರಿಂದ ಚಿನು ಅನೇಕ ಸ್ನೇಹಿತರೊಂದಿಗೆ ಕಾಡಿನಲ್ಲಿ ಸಂತೋಷದಿಂದ ವಾಸಿಸುತ್ತಿದ್ದನು.